ಬಿಜೆಪಿಯ ಇಬ್ಬರು ಭಿನ್ನ ಶಾಸಕರ ಮೇಲೆ ತೂಗುಗತ್ತಿ. ಬಿಜೆಪಿಯಿಂದ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಉಚ್ಚಾಟನೆ. ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿರುವವರನ್ನ ತೆಗೆಯಲು ಸಿದ್ಧವೆಂದಂತಹ ಹೈಕಮಾಂಡ್ ಮಾರ್ಚ್ ತಿಂಗಳ ಅಂತ್ಯಕ್ಕೆ ಉಚ್ಚಾಟನೆ ಮಾಡ್ತೇವೆ ಅಂತ ಹೇಳಿರುವಂತಹ ಬಿಜೆಪಿ ಹೈಕಮಾಂಡ್. ಎಂಎಲ್ಎ ಚುನಾವಣೆಯ ನಂತರ ಇಬ್ಬರು ನಾಯಕರು ಪಕ್ಷದ್ರೋಹ ಮಾಡಿದ್ದಾರೆ. ರಾಜ್ಯ ಬಿಜೆಪಿ ಶಿಸ್ತು ಸಮಿತಿ ಅಧ್ಯಕ್ಷ ಲಿಂಗರಾಜ್ ಪಾಟೀಲ್ ಹೇಳಿಕೆಯನ್ನ ನೀಡಿದ್ದಾರೆ. ಈಗಾಗಲೇ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾದವರನ್ನ ತೆಗೆಯುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಹೈಕಮಾಂಡ್ ಇದರ ಬಗ್ಗೆ ಮಾತನಾಡಿದೆ ಎನ್ನುವುದರ ಬಗ್ಗೆ ಲಿಂಗರಾಜ್ ಅವರು ಮಾತನಾಡಿದ್ದಾರೆ. ಪಕ್ಷದ ಆಂತರಿಕ ಕಲಹದ ಬಗ್ಗೆ ಕೇಂದ್ರ ಶಿಸ್ತು ಸಮಿತಿ ವರದಿಯನ್ನ ನೀಡಿದ್ದು, ಈ ತಿಂಗಳ ಅಂತ್ಯಕ್ಕೆ ರಾಜ್ಯ ಬಿಜೆಪಿಯಲ್ಲಿ ಗೊಂದಲ ನಿವಾರಣೆ ಆಗಲಿದೆ. ಬಿಜೆಪಿ ಶಿಸ್ತು ಸಮಿತಿ ರಾಜ್ಯಾಧ್ಯಕ್ಷ ಲಿಂಗರಾಜ್ ಪಾಟೀಲ್ ಹೇಳಿಕೆಯನ್ನ ನೀಡಿದ್ದಾರೆ. ಇಬ್ಬರು ಶಾಸಕರ ವರದಿ ಕೇಂದ್ರಕ್ಕೆ ಕಳಿಸಿದ್ದೇನೆ ಅಂತ ಹೇಳಿರುವಂತಹ ಲಿಂಗರಾಜ್ ಪಾಟೀಲ್ ಪಕ್ಷ ವಿರೋಧಿ ಚಟುವಟಿಕೆಗಳ ವಿಡಿಯೋ ಕೇಂದ್ರಕ್ಕೆ ಸಲ್ಲಿಕೆ ಮಾಡಲಾಗಿದೆ. ಮಾಧ್ಯಮಗಳಲ್ಲಿ ವರದಿಯಾದ ಮಾಹಿತಿಯನ್ನ ಸಲ್ಲಿಕೆ ಮಾಡಲಾಗಿದೆ. 2 ರಿಂದ 3 ಬಾರಿ ಕೇಂದ್ರಕ್ಕೆ ವರದಿಯನ್ನ ನೀಡಿದ್ದೇವೆ. ತಿಂಗಳ ಅಂತ್ಯದಲ್ಲಿ ಇಬ್ಬರು ಶಾಸಕರನ್ನ ಉಚ್ಚಾಟನೆ ಮಾಡೋದು ಫಿಕ್ಸ್ ಆಗಿದೆ. ಹುಬ್ಬಳ್ಳಿಯಲ್ಲಿ ಬಿಜೆಪಿ ಶಿಸ್ತು ಸಮಿತಿ ಅಧ್ಯಕ್ಷ ಲಿಂಗರಾಜ್ ಪಾಟೀಲ್ ಹೇಳಿಕೆಯನ್ನ ನೀಡಿದ್ದಾರೆ. ಹೌದು, ಈಗಾಗಲೇ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿರುವವರ ಬಗ್ಗೆ ಮಂಡಳ ಅಧ್ಯಕ್ಷ ಹಾಗೂ ಜಿಲ್ಲಾಧ್ಯಕ್ಷರಿಂದ ವರದಿ ಸಿದ್ಧಪಡಿಸಿ ಕೇಂದ್ರ ಶಿಸ್ತು ಸಮಿತಿಗೆ ವರದಿ ಕೂಡ ನೀಡಿದ್ದೇನೆ. ಅದರ ಮೇಲೆ ಕ್ರಮ ಕೈಗೊಳ್ಳುವ ಕುರಿತು ಹೈಕಮಾಂಡ್ ಹಂತದಲ್ಲಿ ಚರ್ಚೆ ಕೂಡ ನಡೆದಿದೆ. ಈ ತಿಂಗಳ ಅಂತ್ಯದೊಳಗಾಗಿ 2 ಜನ ಶಾಸಕರನ್ನ ಉಚ್ಚಾಟನೆ ಮಾಡುವುದು ಸಂಪೂರ್ಣವಾಗಿ ಹೌದು, ಸತ್ಯದ ವಿಚಾರ ಅನ್ನುವಂತಹ ಮಾತನ್ನ ಆಡಿದ್ದಾರೆ. ಪಕ್ಷದ ಆಂತರಿಕ ಕಲಹದ ಬಗ್ಗೆ ಮಾಧ್ಯಮದವರು ಕೇಳಿರುವಂತಹ ಪ್ರಶ್ನೆಗೆ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ 2 ಶಾಸಕರ ತಲೆಯ ಮೇಲೆ ತೂಗುಗತ್ತಿ ನೇತಾಡ್ತಾ ಇದೆ. ತಾವು ಬೆಳೆದು ಬಂದಂತಹ ಹಾದಿಯನ್ನ ವಿವರಿಸಿದಂತಹ ಡಿಕೆ ಶಿವಕುಮಾರ್, ರಾಜಕೀಯದಲ್ಲಿ ಡಿಕೆ ಶಿವಕುಮಾರ್ ಕನಕಪುರ ಬಂಡೆ. ಡಿಕೆ ಶಿವಕುಮಾರ್ ರಾಜಕೀಯದಲ್ಲಿ ಬೆಳೆದು ಬಂದ ಹಾದಿಯೇ ರಣರೋಚಕ. ಡಿಕೆ ಶಿವಕುಮಾರ್ ಸೋಲಿಲ್ಲದ ಸರದಾರ, ಚುನಾವಣಾ ಚಾಣಕ್ಯ. ಆನೆ ನಡೆದಿದ್ದೇ ದಾರಿ ಎನ್ನುವಂತೆ ಡಿಕೆ ಶಿವಕುಮಾರ್ ಅವರು ನಡೆದಿದ್ದೇ ದಾರಿ. ಡಿಕೆ ಶಿವಕುಮಾರ್ ಮೊದಲು ಸ್ಪರ್ಧೆ ಮಾಡಿದ್ದೇ ದೇವೇಗೌಡರ ವಿರುದ್ಧ, ಮಾಜಿ ಪ್ರಧಾನಿ ವಿರುದ್ಧ ಮೊದಲ ಬಾರಿ ಸೋಲು ಅನುಭವಿಸಿದಂತಹ ಡಿಕೆ ಶಿವಕುಮಾರ್. ದೇವೇಗೌಡರ ವಿರುದ್ಧ ನಿಲ್ಲಲು ಡಿಕೆಗೆ ಟಿಕೆಟ್ ಕೊಟ್ಟೋರು ಯಾರು ಗೊತ್ತಾ? ಡಿಕೆ ಶಿವಕುಮಾರ್ ಅವರ ಬಗ್ಗೆ ಮಾತನಾಡ್ತಾ ಇದ್ವಿ. ವಿಚಾರ ಇಷ್ಟೇ, ಡಿಕೆ ಶಿವಕುಮಾರ್ ರಾಜಕೀಯದಲ್ಲಿ ಬೆಳೆದು ಬಂದ ಹಾದಿಯೇ ರಣರೋಚಕವಾಗಿದೆ. ತಾವು ಬೆಳೆದು ಬಂದಂತಹ ಹಾದಿಯನ್ನ ಡಿಕೆ ಶಿವಕುಮಾರ್ ಅವರು ಒಂದಿಷ್ಟು ಮಾತುಗಳನ್ನ ಆಡಿದ್ದಾರೆ. ಅದರಲ್ಲೂ ಕೂಡ ರಾಜಕೀಯದಲ್ಲಿ ಡಿಕೆ ಶಿವಕುಮಾರ್ ಅವರು ಕನಕಪುರದ ಬಂಡೆ, ಯಾವುದೇ ವಿಚಾರಕ್ಕೂ ಬಗ್ಗಲ್ಲ, ಕುಗ್ಗಲ್ಲ, ಏನೇ ಆದ್ರೂ ಎದುರಿಸಿ ನಿಲ್ಲುವಂತಹ ಬಂಡೆ ಅವರು. ಡಿಕೆ ಶಿವಕುಮಾರ್ ಸೋಲಿಲ್ಲದ ಸರ್ದಾರ, ಚುನಾವಣಾ ಚಾಣಕ್ಯ ನಿಜವಾಗಿಯೂ ಹೌದು. ಡಿಕೆ ಶಿವಕುಮಾರ್ 1985ರಲ್ಲಿ ಮೊದಲ ಬಾರಿಗೆ ಬಿ ಫಾರ್ಮ್ ತೆಗೆದುಕೊಂಡಿದ್ದು, ಅಲ್ಲಿಂದ ಇಲ್ಲಿಯವರೆಗೆ 9 ಬಾರಿ ಬಿ ಫಾರ್ಮ್ ತೆಗೆದುಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಡಿಕೆ ಶಿವಕುಮಾರ್ ಇಲ್ಲಿಯವರೆಗೆ 8 ಬಾರಿ ಗೆದ್ದು ಬೀಗಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಮೊದಲು ಟಿಕೆಟ್ ಅನ್ನ ಕೊಟ್ಟಿದ್ದು ಕೆಎಚ್ ಪಾಟೀಲ್ ಅವರು. ದೇವೇಗೌಡರ ವಿರುದ್ಧ ಸ್ಪರ್ಧಿಸುವಂತೆ ಕೆಎಚ್ ಪಾಟೀಲ್ ಹೇಳಿದ್ರಂತೆ. ಸ್ವತಃ ಈ ಹೇಳಿಕೆಯನ್ನ ಡಿಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ. ಹೌದು, ಈಗ ಮುಖ್ಯಮಂತ್ರಿ ಸ್ಥಾನ ಯಾರಿಗೆ ಎನ್ನುವಂತಹ ಸುದೀರ್ಘ ಚರ್ಚೆಯಲ್ಲಿ
ಕಾಂಗ್ರೆಸ್ ಬಣಬಡಿದಾಟದಲ್ಲಿ ಡಿಕೆ ಶಿವಕುಮಾರ್ ತಮ್ಮ ಹಳೆಯ ನೆನಪನ್ನ ಮಾಡಿಕೊಂಡಿದ್ದಾರೆ. 1985ರಲ್ಲಿ ಮೊದಲ ಬಾರಿಗೆ ಬಿ ಫಾರಂ ಅನ್ನ ತೆಗೆದುಕೊಂಡಿದ್ದು ನಾನು. ಅಲ್ಲಿಂದ ಇಲ್ಲಿಯವರೆಗೆ 9 ಬಾರಿ ಬಿ ಫಾರಂ ಅನ್ನ ತೆಗೆದುಕೊಂಡಿದ್ದೇನೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ. ಡಿಕೆ ಶಿವಕುಮಾರ್ ಇಲ್ಲಿಯವರೆಗೆ 8 ಬಾರಿ ಗೆದ್ದಿದ್ದಾರೆ. ನೆನಪಿರ್ಲಿ ವೀಕ್ಷಕರೇ, ಡಿಕೆ ಶಿವಕುಮಾರ್ ಅವರಿಗೆ ಮೊದಲ ಬಾರಿಗೆ ಟಿಕೆಟ್ ಅನ್ನ ನೀಡಿದ್ದು ಅದು ಕೂಡ ದೇವೇಗೌಡರ ವಿರುದ್ಧವಾಗಿ ನಿಂತುಕೋ ಅಂತ ಹೇಳಿದ್ದು ಕೆಎಚ್ ಪಾಟೀಲ್ ಅವರು. ಸ್ವತಃ ಈ ಹೇಳಿಕೆಯನ್ನ ಡಿಕೆ ಶಿವಕುಮಾರ್ ಅವರೇ ಹೇಳಿಕೊಂಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.